ಇವತ್ತು ನಾವು ರೀಸೆಂಟ್ ಆಗಿ ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಚಿನ್ನ ಚಿನ್ನ ಆಸೈ ಸ್ಟೋರಿನ ನೋಡೋಣ. ಇದೊಂದು ಫೀಲ್ ಗುಡ್ ಮೂವಿ ಆಗಿದೆ. ಈ ಕಥೆಯಲ್ಲಿ ನಮಗೆ ಇಬ್ಬರು ವ್ಯಕ್ತಿಗಳನ್ನ ತೋರಿಸ್ತಾರೆ. ಈ ಪೂರ್ತಿ ಕತೆ ಇಬ್ಬರು ವ್ಯಕ್ತಿಗಳ ನಡುವೆ ತಿರುಗಾಡ್ತಿರುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಸ್ಟಾರ್ಟ್ ಮಾಡೋಣ. ಕಥೆಯ ಆರಂಭದಲ್ಲಿ ನಮಗೆ ಕಾಶಿ ಸಿಟಿಯನ್ನ ತೋರಿಸ್ತಾರೆ. ಇಲ್ಲಿ ಒಂದು ಟೂರಿಸ್ಟ್ ಗ್ರೂಪ್ ಬಂದಿರುತ್ತೆ. ಇನ್ನು ಇವರ ಜೊತೆ ಲೀಲಾ ಅನ್ನೋ ಒಬ್ಬ ಮಹಿಳೆ ಕೂಡ ಇರ್ತಾಳೆ. ಲೀಲಾ ಕಾಶಿನ ಸುತ್ತಕ್ಕೆ ಟೂರ್ ಪ್ಯಾಕೇಜ್ ನ ಬುಕ್ ಮಾಡ್ಕೊಂಡು ಬಂದಿರ್ತಾಳೆ. ಈಕೆ ಒಬ್ಬಳೇ ಬಂದಿರ್ತಾಳೆ. ಈಕೆ ಜೊತೆ ಈಕೆ ಫ್ಯಾಮಿಲಿ ಮೆಂಬರ್ಸ್ ಯಾರು ಇರಲ್ಲ. ಇನ್ನು ಇವರು ಮಾರನೇ ದಿನ ರೆಡಿಯಾಗಿ ಊರು ಸುತ್ತಿರುವಾಗ ಲೀಲಾ ಅಚಾನಕ್ ಆಗಿ ತನ್ನ ಗ್ರೂಪ್ ಇಂದ ಬೇರೆ ಆಗ್ತಾಳೆ. ಈಗ ಸೀನಿಲಿಂದ ಕಟ್ಟಾಗಿ ನಮಗೆ ಒಬ್ಬ ಟೀಚರ್ ನ ತೋರಿಸ್ತಾರೆ. ಈ ಟೀಚರ್ ರಿಟೈರ್ಡ್ ಆಗಿರ್ತಾನೆ. ಟೀಚರ್ ಡೈಲಿ ಕಾಶಿ ಘಾಟ್ ಹತ್ರ ಬಂದು ಅಲ್ಲಿ ಟೈಮ್ ಪಾಸ್ ಮಾಡ್ತಿರ್ತಾನೆ. ಇದೇ ಈತನ ದಿನಚರಿ ಆಗಿರುತ್ತೆ. ಆಮೇಲೆ ಹೋಗಿ ಟೀ ಕುಡಿಬೇಕಂತ ಒಂದು ಟೀ ಸ್ಟಾಲ್ ಹತ್ರ ಹೋಗ್ತಾನೆ. ಇಲ್ಲಿ ಟೀ ಮಾರುವ ವ್ಯಕ್ತಿ ಟೀಚರ್ಗೆ ಗುರುಜಿ ಅಂತ ಕರೀತಿರ್ತಾನೆ. ಏಕೆಂದ್ರೆ ಗುರುಜಿ ಇಲ್ಲಿ ಡೈಲಿ ಬರ್ತಿದ್ದರಿಂದ ಟೀ ಮಾರುವ ವ್ಯಕ್ತಿ ಆತನಿಗೆ ಪರಿಚಯ ಇರ್ತಾನೆ. ಮತ್ತು ಆತ ಗುರುಜಿಗೆ ಇಲ್ಲಿ ಒಬ್ಬ ಮಹಿಳೆ ಇದ್ದಾಳೆ. ಆಕೆ ತುಂಬಾ ಹೊತ್ತಿಂದ ತನ್ನ ಫ್ಯಾಮಿಲಿಗಾಗಿ ಕಾಯ್ತಿದ್ದಾಳೆ. ಇಲ್ಲಿ ಈಕೆ ಯಾರ ಜೊತೆ ಬಂದಿದ್ದಾಳೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಗುರುಜಿ ಆ ಕಡೆ ತಿರುಗಿ ನೋಡ್ತಾನೆ. ಈ ಮಹಿಳೆ ಬೇರೆ ಯಾರು ಅಲ್ಲ, ಲೀಲಾ ಆಗಿರ್ತಾಳೆ. ಇದನ್ನು ನೋಡಿ ಗುರುಜಿ ಈಗ ಲೀಲಾ ಹತ್ರ ಮಾತಾಡೋಕೆ ಹೋಗ್ತಾನೆ ಮತ್ತು ಆಕೆಗೆ ನೀನು ಯಾರು ಮತ್ತು ಇಲ್ಲಿಗೆ ಹೇಗೆ ಬಂದೆ ಅಂತ ಕೇಳ್ತಾನೆ. ಆದ್ರೆ ಲೀಲಾ ಅವನಿಗೆ ಯಾವುದೇ ಉತ್ತರ ಕೊಡ್ತಿರಲ್ಲ. ಏಕೆಂದ್ರೆ ಆಕೆಗೆ ಹಿಂದಿ ಸರಿಯಾಗಿ ಬರ್ತಿರಲ್ಲ. ಆಗ ಗುರುಜಿ ಆಕೆಗೆ ಭಾಷೆ ಬರಲ್ವೇನೋ ಅಂತ ಗೆಸ್ ಮಾಡ್ತಾನೆ. ಆಮೇಲೆ ಆಕೆ ಜೊತೆ ತಮಿಳಿನಲ್ಲಿ ಮಾತಾಡ್ತಾನೆ. ಆಗ ಲೀಲಾ ಅವನ ಜೊತೆ ಮಾತಾಡ್ತಾಳೆ. ಆದ್ರೆ ಈಕೆ ಜೋರಾಗಿ ಅಳ್ತಿರ್ತಾಳೆ. ಇದನ್ನು ನೋಡಿ ಗುರುಜಿಗೆ ಭಯವಾಗುತ್ತೆ. ಅವನಿಗೆ ಏನ್ ಮಾಡ್ಬೇಕಂತ ಅರ್ಥವಾಗಲ್ಲ. ಆಗ ಗುರುಜಿ ತನಗೆ ಪರಿಚಯದ ಒಬ್ಬ ವ್ಯಕ್ತಿಗೆ ಈಕೆ ಬಗ್ಗೆ ಎನ್ಕ್ವೈರಿ ಮಾಡುವಂತೆ ಹೇಳ್ತಾನೆ. ಆ ವ್ಯಕ್ತಿ ಕೂಡ ಈಕೆ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ಅವರಿಗೆ ತಮಿಳುನಾಡಿನಿಂದ ಬಂದ ಯಾವುದೇ ಗ್ರೂಪ್ ಸಿಗಲ್ಲ. ಈಗ ಗುರುಜಿ ಆಕೆಗೆ ನೀನು ಒಂದು ಕೆಲಸ ಮಾಡು, ನೀನು ಇಲ್ಲಿ ವೇಟ್ ಮಾಡಿದ್ರೆ ನಿನಗಾಗಿ ಯಾರು ಬರಲ್ಲ. ಪಕ್ಕದಲ್ಲೇ ಒಂದು ಟೆಂಪಲ್ ಇದೆ. ಅಲ್ಲಿ ತುಂಬಾ ಮಲಯಾಳೀಸ್ ಮತ್ತು ತಮಿಳರು ಬರ್ತಿರ್ತಾರೆ. ನೀನು ಅಲ್ಲಿಗೆ ವೇಟ್ ಮಾಡಿದ್ರೆ ನಿನ್ನ ಗ್ರೂಪ್ ಅವರು ಅಲ್ಲಿಗೆ ಬರಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಲೀಲಾ ಕೂಡ ಗುರುಜಿ ಮಾತಿಗೆ ಒಪ್ಕೊಂಡು ಆ ಟೆಂಪಲ್ ಹತ್ರ ಹೋಗ್ತಾಳೆ. ಇಲ್ಲಿ ಬಂದು ಇವರು ಪೂಜಾರಿ ಹತ್ರ ಎನ್ಕ್ವೈರಿ ಮಾಡ್ತಾರೆ. ಆದ್ರೆ ಪೂಜಾರಿ ಅವರಿಗೆ ಅಂತ ಗ್ರೂಪ್ ಇಲ್ಲಿ ಯಾವುದು ಇಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಲೀಲಾ ತುಂಬಾ ನಿರಾಶೆ ಆಗ್ತಾಳೆ. ಇನ್ನು ಅದೇ ಟೈಮಲ್ಲಿ ಕೆಲವು ಹುಡುಗರು ಬಂದು ಗುರುಜಿಗೆ ನಮಗೆ ತುಂಬಾ ಹಸಿವಾಗ್ತಿದೆ, ಏನಾದ್ರೂ ತಿನಿಸಕ್ಕೆ ಕೊಡಿಸಿ ಅಂತ ಹೇಳ್ತಾರೆ. ಇದನ್ನು ಕೇಳಿ ಗುರುಜಿ ಅವರನ್ನ ಟೀ ಸ್ಟಾಲ್ ಹತ್ರ ಕರ್ಕೊಂಡು ಹೋಗ್ತಾನೆ ಮತ್ತು ಅವರಿಗೆ ಚಾಯ್ ಬಿಸ್ಕೆಟ್ ಅನ್ನ ಕೊಡಿಸ್ತಾನೆ. ಮಕ್ಕಳು ತಿನ್ನೋದನ್ನ ನೋಡಿ ಗುರುಜಿಗೆ ಲೀಲಾ ಕೂಡ ತುಂಬಾ ಹೊತ್ತಿಂದ ಹಸಿವಿಂದಿರಬೇಕು, ಆಕೆಗೂ ಹಸಿವಾಗಿರಬಹುದು ಅಂತ ಅನ್ಕೋತಾನೆ. ಗುರುಜಿ ಲೀಲಾ ಹತ್ರ ಹೋಗಿ ನೀನೇನಾದ್ರೂ ತಿಂತೀಯಾ ಅಂತ ಕೇಳ್ತಾನೆ. ಆಗ ಲೀಲಾ ಹೌದು ಅಂತ ತಲೆ ಅಲ್ಲಾಡಿಸ್ತಾಳೆ. ಇದರಿಂದ ಗುರುಜಿ ಆಕೆನ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅಲ್ಲಿ ತುಂಬಾ ಗಲೀಜಾಗಿರುತ್ತೆ. ಇದನ್ನ ನೋಡಿ ಲೀಲಾಗೆ ಇಷ್ಟ ಆಗಲ್ಲ. ಇದನ್ನ ಗುರುಜಿ ಗಮನಿಸ್ತಾನೆ. ಅದಕ್ಕೆ ಆತ ಅಲ್ಲಿಂದ ಲೀಲಾನ ಒಂದು ಒಳ್ಳೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಬಂದಾಗ ಲೀಲಾ ಹೊಟ್ಟೆ ತುಂಬಾ ಊಟ ಮಾಡ್ತಾಳೆ. ಇನ್ನು ಇವರು ಊಟ ಮಾಡ್ತಿದ್ದಾಗ ಗುರುಜಿ ಲೀಲಾಗೆ ಇಲ್ಲಿ ಒಂದು ತಮಿಳ್ ಅಸೋಸಿಯೇಷನ್ ಇದೆ, ನಾವಲ್ಲಿ ಹೋದ್ರೆ ಏನಾದ್ರೂ ಉಪಯೋಗ ಆಗಬಹುದು, ಊಟ ಮಾಡಿದ್ಮೇಲೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ. ಈಗ ಇವರು ಊಟ ಮಾಡಿ ಮುಗಿಸ್ತಾರೆ. ಆಮೇಲೆ ಇವರು ಅದೇ ಅಸೋಸಿಯೇಷನ್ಗೆ ಹೋಗ್ತಾರೆ. ಅವರು ಇಲ್ಲಿ ಬಂದಾಗ ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆತ ಗುರುಜಿಗೆ ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಗುರುಜಿ ಮತ್ತು ಲೀಲಾ ಅಲ್ಲೇ ಕೂತ್ಕೋತಾರೆ. ಆದ್ರೆ ಗುರುಜಿಗೆ ಏನೋ ಒಂದು ಕೆಲಸ ಇರುತ್ತೆ. ಅದಕ್ಕೆ ಆತ ಲೀಲಾಗೆ ನೀನು ಇಲ್ಲೇ ಕುಂದ್ರು, ನಾನು ಒಂದು 10 ನಿಮಿಷದಲ್ಲಿ ಬರ್ತೀನಿ ಅಂತ ಎದ್ದು ಹೊರಗೆ ಹೋಗ್ತಾನೆ. ಆದ್ರೆ ಗುರುಜಿ ಅಲ್ಲಿಂದ ಹೋದ್ಮೇಲೆ ಅಲ್ಲಿ ಕೂತಿದ್ದ ವ್ಯಕ್ತಿ ಲೀಲಾ ಜೊತೆ ಮಿಸ್ಬಿಹೇವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಲೀಲಾಗೆ ಇವತ್ತು ಬೆಳಗ್ಗೆ ನನಗೆ ಒಂದು ಕನಸು ಬಿದ್ದಿತ್ತು. ಆ ಕನಸಲ್ಲಿ ನನಗೆ ಇವತ್ತು ನಿನ್ನ ಜೀವನದಲ್ಲಿ ಒಬ್ಬ ಮಹಿಳೆ ಬರ್ತಾಳೆ, ಆಕೆನ ನೋಡಿದ ತಕ್ಷಣ ನಿನಗೆ ಲವ್ ಆಗುತ್ತೆ, ಆಕೆನೆ ನಿನ್ನ ಲೈಫ್ ಪಾರ್ಟ್ನರ್ ಅಂತ ಕನಸು ಬಿದ್ದಿತ್ತು ಅಂತ ಹೇಳ್ತಾನೆ. ಇನ್ನು ಆ ವ್ಯಕ್ತಿ ಮಾತಾಡ್ತಿದ್ದಾಗ ಗುರುಜಿ ಅಲ್ಲಿಗೆ ಬರ್ತಾನೆ. ಇದನ್ನ ನೋಡಿ ಗುರುಜಿಗೆ ತುಂಬಾ ಬೇಜಾರಾಗುತ್ತೆ. ಅವನು ಲೀಲಾನ ಅಲ್ಲಿಂದ ಕರ್ಕೊಂಡು ಬರ್ತಾನೆ ಮತ್ತು ಹೊರಗೆ ಬಂದಾಗ ಗುರುಜಿ ಲೀಲಾಗೆ ಸಾರಿ ಕೇಳ್ತಾನೆ. ನನ್ನಿಂದಾಗಿನೇ ಅಂತ ವ್ಯಕ್ತಿ ಜೊತೆ ಟೈಮ್ ಕಳೆಯಂಗಾಯ್ತು, ಸಾರಿ ಅಂತ ಕೇಳ್ತಾನೆ. ಆದ್ರೆ ಲೀಲಾ ಪರವಾಗಿಲ್ಲ, ಅದರಲ್ಲಿ ನಿಮ್ಮದೇನು ತಪ್ಪಿಲ್ಲ ಅಂತ ಹೇಳ್ತಾಳೆ. ಈಗ ಗುರುಜಿ ಲೀಲಾನ ಕರ್ಕೊಂಡು ವಾರಾಣಸಿಯ ಪ್ರತಿಯೊಂದು ಘಾಟ್ನ ತೋರಿಸ್ತಾನೆ ಮತ್ತು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಇವರು ಈಗ ಸುತ್ತಾಡಿ ಸಾಕಾಗಿ ಒಂದು ಕಡೆ ಕೂತ್ಕೋತಾರೆ. ಇಲ್ಲಿ ಲೀಲಾ ಗುರುಜಿಗೆ ಅಷ್ಟಕ್ಕೂ ನಿಮ್ಮ ಬಗ್ಗೆ ಏನು ಹೇಳಿಲ್ಲ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಕೇಳ್ತಾಳೆ. ಆಗ ಗುರುಜಿ ನನ್ನ ವೈಫ್ ಡೆತ್ ಆಯಿತು, ನನಗೆ ಒಬ್ಬ ಮಗಳಿದ್ದಾಳೆ, ಆದ್ರೆ ಆಕೆಗೆ ಮದುವೆ ಆಗಿದೆ. ಇನ್ನು ಆಕೆ ಗಂಡ US ನಲ್ಲಿ ಇರ್ತಾನೆ. ಆತ ಅಲ್ಲಿ ಆಕೆಗೋಸ್ಕರ ಒಂದು ಮನೆ ಕೂಡ ತಗೋಬೇಕಂತ ಯೋಚನೆ ಮಾಡ್ತಿದ್ದಾನೆ. ಆಕೆ ಇಲ್ಲಿ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಾಳೆ. ಅಲ್ಲಿ ಅವನು ಮನೆ ತಗೊಂಡ ಮೇಲೆ ಈಕೆ ಕೂಡ ಅಲ್ಲಿಗೆ ಹೋಗಿ ಸೆಟ್ಲ್ ಆಗ್ತಾಳೆ ಅಂತ ಹೇಳ್ತಾನೆ. ಮತ್ತು ನಾನು ಮೊದಲು ಸ್ಕೂಲ್ ಟೀಚರ್ ಆಗಿದ್ದೆ, ಈಗ ರಿಟೈರ್ಡ್ ಆಗಿದ್ದೀನಿ ಅಂತ ಹೇಳ್ತಾನೆ. ಈಗ ಗುರುಜಿ ಲೀಲಾಗೆ ತನ್ನ ಬಗ್ಗೆ ಕೇಳ್ತಾನೆ. ಆಕ್ಚುಲಿ ಲೀಲಾ ಲೈಫ್ ಅಲ್ಲಿ ಸಂತೋಷಕ್ಕಿಂತ ದುಃಖನೇ ಜಾಸ್ತಿ ಇರುತ್ತೆ. ಆಕೆಗೆ ಒಬ್ಬ ಹೆಂಡತಿ ಸತ್ತ ವ್ಯಕ್ತಿ ಜೊತೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಇನ್ನು ಆತನಿಗೆ ಒಬ್ಬ ಮಗ ಕೂಡ ಇರ್ತಾನೆ. ಇನ್ನು ಆ ಹುಡುಗನಿಗೆ ಮದುವೆ ಆಗಿರುತ್ತೆ. ಆತ ಕೂಡ ಫಾರಿನ್ ನಲ್ಲಿ ಸೆಟ್ಲ್ ಆಗಿರ್ತಾನೆ. ಇನ್ನು ಇವರು ಮತ್ತೆ ಸುತ್ತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ತಿರುಗಾಡ್ತಿದ್ದಾಗ ಲೀಲಾ ಗುರುಜಿಗೆ ಇಲ್ಲಿ ಲಸಿ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೆ, ಹೌದಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಗುರುಜಿಗೆ ಲೀಲಾಗೆ ಲಸಿ ಕುಡಿಬೇಕಂತ ಆಸೆ ಆಗಿದೆ ಅಂತ ಅರ್ಥ ಮಾಡ್ಕೋತಾನೆ. ಈಗ ಅವರು ಅಲ್ಲಿಂದ ಒಂದು ಲಸಿ ಅಂಗಡಿಗೆ ಬರ್ತಾರೆ. ಇಲ್ಲಿ ಬಂದಾಗ ಇದೊಂದು ಬೇರೆ ರೀತಿಯ ಲಸಿ ಆಗಿರುತ್ತೆ. ಇದನ್ನ ನೋಡಿ ಲೀಲಾ ಗುರುಜಿಗೆ ನೀವು ಇಂಥ ಲಸಿಯನ್ನ ಕುಡಿಬಾರ್ದು, ನಿಮ್ಮ ಆರೋಗ್ಯಕ್ಕೆ ಸರಿಯಲ್ಲ ಅಂತ ಹೇಳ್ತಾಳೆ. ಆದ್ರೆ ಗುರುಜಿ ಆಕೆ ಮಾತನ್ನ ಕೇಳಲ್ಲ. ಆತ ಲೀಲಾ ಮುಂದೆ ಬಿಲ್ಡಪ್ ತಗೋತಾನೆ. ನಾನಿದನ್ನ ಡೈಲಿ ಕುಡಿತಿರ್ತೀನಿ, ನನಗೇನು ಆಗಲ್ಲ ಅಂತ ಹೇಳ್ತಾನೆ.
ಆದ್ರೆ ಇವರು ಲಸ್ಸಿ ಕುಡಿದು ಸ್ವಲ್ಪ ಮುಂದೆ ಹೋದಾಗ ಅಚಾನಕ್ ಆಗಿ ಗುರುಜಿಗೆ ವಾಮಿಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿ ಲೀಲಾಗೆ ನಗು ಬರುತ್ತೆ. ಆಕೆ ಲೈಟ್ ಆಗಿ ಸ್ಮೈಲ್ ಮಾಡ್ತಾಳೆ. ಈಗ ಅವರು ಅಲ್ಲಿಂದ ಹೋಗಿ ಘಾಟ್ ಹತ್ರ ಕೂತ್ಕೋತಾರೆ. ಆಗ ಅಲ್ಲಿ ಒಬ್ಬ ಸಣ್ಣ ಹುಡುಗಿ ಬರ್ತಾಳೆ. ಈಕೆ ಬಂದು ಲೀಲಾಗೆ ಹೂವನ್ನ ತಗೊಳ್ಳುವಂತೆ ಫೋರ್ಸ್ ಮಾಡ್ತಿರ್ತಾಳೆ. ಆದ್ರೆ ಲೀಲಾ ಹತ್ರ ದುಡ್ಡಿರಲ್ಲ. ಅದಕ್ಕೆ ಆಕೆ ಗುರುಜಿನ ಕರೀತಾಳೆ ಮತ್ತು ಹೂ ತಗೊಳ್ಳುವಂತೆ ಹೇಳ್ತಾಳೆ. ಆದ್ರೆ ಸಣ್ಣ ಹುಡುಗಿಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಆಕೆ ಗುರುಜಿಗೆ ಹೂವನ್ನ ಮಾರಲ್ಲ. ಆಕೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಇದಾದ್ಮೇಲೆ ಗುರುಜಿ ತನ್ನ ಮಗಳು ಜಾನಕಿಗೆ ಕಾಲ್ ಮಾಡ್ತಾನೆ. ಆದ್ರೆ ಜಾನಕಿ ಈತನ ಫೋನ್ ರಿಸೀವ್ ಮಾಡಲ್ಲ. ಏಕೆಂದ್ರೆ ಆಕೆ ಡ್ಯಾನ್ಸ್ ಪ್ರೋಗ್ರಾಮ್ ನಲ್ಲಿ ಬ್ಯುಸಿ ಆಗಿರ್ತಾಳೆ. ಈಗ ಸೀನಿಲಿಂದ ಲೀಲಾ ಜೊತೆ ಬಂದವರ ಕಡೆ ಶಿಫ್ಟ್ ಆಗುತ್ತೆ. ಇವರು ಒಂದು ಟೆಂಪಲ್ ಹತ್ರ ಕೂತಿರ್ತಾರೆ. ಇವರು ಲೀಲಾನ ಎಲ್ಲಿ ಹುಡುಕ್ಬೇಕು, ಆಕೆ ಎಲ್ಲಿ ಹೋಗಿರ್ಬಹುದು ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಘಾಟಲ್ಲಿ ಕಳೆದೋದ ಜನರ ಹೆಸರನ್ನ ಅನೌನ್ಸ್ ಮಾಡಿಸ್ತಿರ್ತಾರೆ. ಇದನ್ನ ನೋಡಿ ಗುರುಜಿಗೆ ಲೀಲಾ ಹೆಸರನ್ನ ಕೂಡ ಅನೌನ್ಸ್ ಮಾಡಿಸಿದ್ರೆ ಆಕೆ ಕಡೆಯವರು ಸಿಗಬಹುದು ಅಂತ ಅನಿಸುತ್ತೆ. ಅದಕ್ಕೆ ಆತ ಅಲ್ಲಿಗೆ ಹೋಗ್ತಾನೆ ಮತ್ತು ಲೀಲಾ ಹೆಸರನ್ನ ಅನೌನ್ಸ್ ಮಾಡಿಸ್ತಾನೆ. ಆದ್ರೆ ಇದರಿಂದ ಏನೂ ಪ್ರಯೋಜನವಾಗಲ್ಲ. ಯಾಕಂದ್ರೆ ಲೀಲಾ ಜೊತೆ ಬಂದವರು ತುಂಬಾ ದೂರ ಇರ್ತಾರೆ. ಈಗ ಇವರು ಬೇಜಾರಲ್ಲಿ ಮತ್ತೆ ಘಾಟಲ್ಲಿ ಸುತ್ತಿರ್ತಾರೆ. ಆಗ ಗುರುಜಿಗೆ ತನ್ನ ಒಂದು ಕೆಲಸ ನೆನಪಾಗುತ್ತೆ. ಆತ ಲೀಲಾಗೆ ನಾನು ನನ್ನ ಮಗಳಿಗಾಗಿ ಒಂದು ಸೀರೆನ ತಗೋಬೇಕು ಅನ್ಕೊಂಡಿದ್ದೀನಿ, ಅದನ್ನ ಸೆಲೆಕ್ಟ್ ಮಾಡೋಕೆ ನನಗೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಲೀಲಾ ಆಯ್ತು ಅಂತ ಹೇಳ್ತಾಳೆ. ಆದ್ರೆ ಆಕೆ ಗುರುಜಿಗೆ ನಾನು ನಡ್ಕೊಂಡು ಹೋಗಲ್ಲ, ನಾವು ರಿಕ್ಷಾದಲ್ಲಿ ಹೋಗ್ಬೋದಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಗುರುಜಿ ಆಯ್ತು, ನಾನು ಒಂದು ರಿಕ್ಷಾನ ತಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ಈಗ ಇವರಿಬ್ಬರು ರಿಕ್ಷಾದಲ್ಲಿ ಹೋಗ್ತಾ ಮಾರ್ಕೆಟ್ ನ ನೋಡ್ತಿರ್ತಾರೆ. ಇಲ್ಲಿ ಲೀಲಾ ತುಂಬಾ ಸಂತೋಷವಾಗಿರ್ತಾಳೆ. ಇದನ್ನ ನೋಡಿ ಗುರುಜಿಗೂ ತುಂಬಾ ಖುಷಿ ಆಗುತ್ತೆ. ಅವನು ಲೀಲಾನೇ ನೋಡ್ತಿರ್ತಾನೆ. ಇಲ್ಲಿ ನಮಗೆ ಲೈಟ್ ಆಗಿ ಇವರ ನಡುವೆ ಒಂದು ಕೆಮಿಸ್ಟ್ರಿ ಸ್ಟಾರ್ಟ್ ಆಗಿರೋ ತರ ತೋರಿಸ್ತಾರೆ. ಇನ್ನು ಈಗ ಇವರು ಒಂದು ಸೀರೆ ಅಂಗಡಿಗೆ ಬಂದಾಗ ಲೀಲಾ ಗುರುಜಿ ಮಗಳಿಗಾಗಿ ಒಂದು ಸೀರೆನ ಸೆಲೆಕ್ಟ್ ಮಾಡ್ತಾಳೆ. ಆದ್ರೆ ಗುರುಜಿ ಲೀಲಾಗೂ ಕೂಡ ಒಂದು ಸೀರೆನ ಕೊಡಿಸ್ತಾನೆ. ಲೀಲಾ ಮೊದಲಿಗೆ ಬೇಡ ಅಂತ ಹೇಳ್ತಾಳೆ. ಆದ್ರೆ ಗುರುಜಿ ಕೇಳದೆ ಲೀಲಾಗೂ ಒಂದು ಸೀರೆನ ಕೊಡಿಸ್ತಾನೆ. ಇನ್ನು ಗುರುಜಿ ಅಲ್ಲಿಂದ ಅವರು ಹೊರಗೆ ಬಂದಾಗ ಲೀಲಾಗೆ ಹೂ ಕೂಡ ಕೊಡಿಸ್ತಾನೆ. ಅದೇ ಟೈಮಲ್ಲಿ ಗುರುಜಿ ಮಗಳು ಜಾನಕಿ ಕೂಡ ಗುರುಜಿಗೆ ಕಾಲ್ ಮಾಡ್ತಾಳೆ. ನಾನು ಡ್ಯಾನ್ಸ್ ಅಲ್ಲಿ ಬಿಸಿ ಇದ್ದೆ, ಅದಕ್ಕೆ ನಿಮ್ಮ ಫೋನ್ ಅನ್ನ ನೋಡಿಲ್ಲ ಅಂತ ಹೇಳ್ತಾಳೆ. ಮತ್ತು ಅಷ್ಟಕ್ಕೂ ನೀವು ಎಲ್ಲಿದ್ದೀರಾ, ಊಟ ಮಾಡಿದ್ರ ಅಂತ ಕೇಳ್ತಾಳೆ. ಆಗ ಗುರುಜಿ ಆಕೆಗೆ ಸುಳ್ಳು ಹೇಳ್ತಾನೆ. ಊರಿಂದ ನನ್ನ ಒಬ್ಬ ಫ್ರೆಂಡ್ ಬಂದಿದ್ದಾಳೆ, ಆಕೆ ಜೊತೆ ನಾನಿದ್ದೀನಿ, ನಾನು ಇಲ್ಲೇ ಊಟ ಮಾಡಿ ಹಾಸ್ಟೆಲ್ಗೆ ಹೋಗ್ತೀನಿ, ನೀನು ಕೂಡ ಅಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಾನಕಿಗೆ ತನ್ನ ತಂದೆ ಮೇಲೆ ಏನೋ ಒಂದು ಡೌಟ್ ಬರುತ್ತೆ. ಏಕೆಂದ್ರೆ ನನಗೆ ಗೊತ್ತಿಲ್ಲದ ಫ್ರೆಂಡ್ ನಿಮಗೆ ಯಾರಿದ್ದಾರೆ ಅಂತ ಕೇಳ್ತಾಳೆ. ಆದ್ರೆ ಗುರುಜಿ ಆಕೆಗೆ ಏನು ಉತ್ತರ ಕೊಡಲ್ಲ. ಅವನು ಫೋನ್ ಕಟ್ ಮಾಡ್ತಾನೆ. ಆದ್ರೆ ಜಾನಕಿ ಮಾತ್ರ ತನ್ನ ತಂದೆಯಲ್ಲಾದ ಬದಲಾವಣೆಯನ್ನ ಗಮನಿಸ್ತಾಳೆ. ಇನ್ನೊಂದು ಕಡೆ ಗುರುಜಿ ಮತ್ತು ಲೀಲಾ ನಡ್ಕೊಂಡು ಹೋಗ್ತಿರ್ತಾರೆ. ಇವರಿಗೆ ನಡೆದು ಸಾಕಾಗಿರುತ್ತೆ. ಅದಕ್ಕೆ ಇವರು ದಾರಿಯಲ್ಲಿ ಸಿಕ್ಕ ಒಂದು ಮನೆಯ ಪಕ್ಕದಲ್ಲಿ ಕೂತ್ಕೋತಾರೆ. ಇವರು ಅಲ್ಲಿ ಕೂತಿದ್ದಾಗ ಆ ಮನೆಯಿಂದ ಜೋರಾಗಿ ಜಗಳದ ಸೌಂಡ್ ಬರ್ತಿರುತ್ತೆ. ಆದ್ರೂ ಇವರು ಏನು ಮಾತಾಡದೆ ಸುಮ್ಮನೆ ಕೂತ್ಕೋತಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಲೀಲಾ ಮತ್ತು ಗುರುಜಿ ಅಲ್ಲಿಂದ ಎದ್ದು ಹೋಗ್ತಾರೆ. ಗುರುಜಿಗೆ ಒಬ್ಬ ವ್ಯಕ್ತಿ ಹತ್ರ ಕೆಲಸ ಇರುತ್ತೆ. ಆತ ಲೀಲಾನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಆ ವ್ಯಕ್ತಿದು ಒಂದು ಹೋಟೆಲ್ ಇರುತ್ತೆ. ಆತ ಬಿರಿಯಾನಿ ಮಾರ್ತಿರ್ತಾನೆ. ಗುರುಜಿ ಲೀಲಾಗೆ ನಿನಗೆ ಬಿರಿಯಾನಿ ಇಷ್ಟ ಇದೆನಾ ಅಂತ ಕೇಳ್ತಾನೆ. ಅದಕ್ಕೆ ಲೀಲಾ ಹೌದು ಅಂತ ಹೇಳ್ತಾಳೆ. ಆಗ ಗುರುಜಿ ಆಕೆಗೆ ಈ ವ್ಯಕ್ತಿ ತುಂಬಾ ಚೆನ್ನಾಗಿ ಬಿರಿಯಾನಿ ಮಾಡ್ತಾನೆ, ನಿನಗೆ ಹಸಿವಾಗಿದ್ರೆ ನೀನು ಊಟ ಮಾಡಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಈಗ ಇವರಿಬ್ಬರು ಊಟಕ್ಕೆ ಕೂತ್ಕೋತಾರೆ. ಅದೇ ಟೈಮಲ್ಲಿ ಗುರುಜಿಗೆ ತನ್ನ ಮಗಳಿಗೆ ಸುಳ್ಳು ಹೇಳಿದರ ಬಗ್ಗೆ ಗಿಲ್ಟ್ ಫೀಲ್ ಆಗ್ತಿರುತ್ತೆ. ಅದಕ್ಕೆ ಅವನು ಎದ್ದು ಹೊರಗೆ ಬರ್ತಾನೆ ಮತ್ತು ತನ್ನ ಮಗಳಿಗೆ ಕಾಲ್ ಮಾಡಿ ಎಲ್ಲ ವಿಷಯನ ಹೇಳ್ತಾನೆ. ಒಬ್ಬ ಟೂರಿಸ್ಟ್ ಹೆಣ್ಮಗಳು ತನ್ನ ಗ್ರೂಪ್ ಇಂದ ದೂರ ಆಗಿದ್ದಾಳೆ, ಆಕೆಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಇನ್ನು ಅವರ ಫ್ಯಾಮಿಲಿ ಕಡೆಯವರು ಅಥವಾ ಅವರ ಗ್ರೂಪ್ ಕಡೆಯವರು ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಮತ್ತು ನಾನು ಆಕೆ ಗ್ರೂಪ್ ಹತ್ರ ಬಿಟ್ಟು ಮನೆಗೆ ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಾನಕಿ ತನ್ನ ತಂದೆಗೆ, ನೀವು ಟೆನ್ಷನ್ ತಗೋಬೇಡಿ, ನೀವು ನನಗೆ ಏನು ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆ ಆ ಮಹಿಳೆ ಇಷ್ಟ ಆದ್ರೆ ಹೇಳಿ, ನಿಮ್ಮ ಮದುವೆಯನ್ನು ಕೂಡ ನಾನು ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಗುರುಜಿಗೆ ನಾಚಿಕೆ ಆಗುತ್ತೆ. ಅವನು ತಕ್ಷಣ ಫೋನ್ ಕಟ್ ಮಾಡ್ತಾನೆ. ಈಗ ಗುರುಜಿ ಅಲ್ಲಿಂದ ಒಳಗೆ ಬರ್ತಾನೆ. ಇವರಿಬ್ಬರು ಈಗ ಬಿರಿಯಾನಿ ತಿಂತಾರೆ. ಆಮೇಲೆ ಗುರುಜಿ ಅಲ್ಲಿಂದ ಒಂದು ಅನಾಥಾಶ್ರಮಕ್ಕೆ ಹೋಗ್ತಾನೆ. ಅವನ ಜೊತೆ ಲೀಲಾ ಕೂಡ ಬಂದಿರ್ತಾಳೆ. ಇಲ್ಲಿ ಗುರುಜಿಗೆ ಏನೋ ಒಂದು ಕೆಲಸ ಇರುತ್ತೆ. ಆದ್ರೆ ಲೀಲಾ ಮಾತ್ರ ಆ ಅನಾಥಾಶ್ರಮನ ಚೆನ್ನಾಗಿ ನೋಡ್ತಿರ್ತಾಳೆ. ಆಕೆ ಅಲ್ಲಿ ನಡೀತಿದ್ದ ಪ್ರತಿಯೊಂದು ವಿಷಯನ ಗಮನಿಸ್ತಾಳೆ. ಅಲ್ಲಿ ವಯಸ್ಸಾದ ತುಂಬಾ ಜನ ಇರ್ತಾರೆ. ಅದರಲ್ಲಿ ಕೆಲವರಿಗೆ ಆರೋಗ್ಯ ಸರಿ ಇರಲ್ಲ. ಇನ್ನು ಕೆಲವರು ತಮ್ಮ ಫ್ಯಾಮಿಲಿಯಿಂದ ದೂರ ಆಗಿ ತುಂಬಾ ದುಃಖ ಪಡ್ತಿರ್ತಾರೆ. ಇದನ್ನೆಲ್ಲ ನೋಡಿ ಲೀಲಾಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಅಲ್ಲಿಂದ ಹೊರಗೆ ಬಂದಾಗ ಗುರುಜಿಗೆ, ನಾನು ನನ್ನ ಲೈಫ್ ನ ಪೂರ್ತಿಯಾಗಿ ಬದುಕಿದ್ದೀನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ನಾನು ಇಲ್ಲಿವರೆಗೆ ಯಾರ ಜೊತೆನೂ ಮನಸ್ಸು ಬಿಚ್ಚಿ ಮಾತಾಡಿಲ್ಲ. ಮೊದಲ ಬಾರಿಗೆ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಗುರುಜಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಆತ ಲೀಲಾ ಮಾತನ್ನ ಚೇಂಜ್ ಮಾಡ್ತಾನೆ ಮತ್ತು ಆಕೆಗೆ ಗಂಗಾ ಆರತಿ ಸ್ಟಾರ್ಟ್ ಆಗೋಕೆ ಇನ್ನೂ ಟೈಮ್ ಇದೆ, ನೀವು ಬೇಕಾದ್ರೆ ನಿಮ್ಮ ಬಗ್ಗೆ ಹೇಳಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಲೀಲಾ ಮತ್ತೆ ತನ್ನ ಬಗ್ಗೆ ಹೇಳ್ತಾಳೆ. ನನಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಇತ್ತು. ನಾನೊಂದು ಡ್ಯಾನ್ಸ್ ಟೀಚರ್ ಆಗ್ಬೇಕಂತ ಅನ್ಕೊಂಡಿದ್ದೆ. ಮದುವೆಗಿಂತ ಮುಂಚೆ ನನ್ನ ಲೈಫ್ ತುಂಬಾ ಚೆನ್ನಾಗಿತ್ತು. ಆದ್ರೆ ಮದುವೆ ಆದ್ಮೇಲೆ ನನ್ನ ಲೈಫ್ ಚೇಂಜ್ ಆಯ್ತು ಅಂತ ಹೇಳ್ತಾಳೆ. ಇನ್ನು ಗಂಗಾ ಆರತಿಗೆ ಟೈಮ್ ಇದ್ದಿದ್ದರಿಂದ ಗುರುಜಿ ಲೀಲಾನ ಕರ್ಕೊಂಡು ಮತ್ತೆ ಘಾಟನ್ನ ಸುತ್ತಾಡೋಕೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಲೀಲಾ ಗುರುಜಿಗೆ ತನ್ನ ಬಗ್ಗೆ ಹೇಳ್ತಿರ್ತಾಳೆ. ಅದೇ ಟೈಮಲ್ಲಿ ಅಚಾನಕ್ ಆಗಿ ಒಬ್ಬ ವ್ಯಕ್ತಿ ಲೀಲಾ ಮುಂದೆ ಬರ್ತಾನೆ. ಈತ ಅಲ್ಲಿಂದ ಹೋಗ್ತಿದ್ದಾಗ ಲೀಲಾಗೆ ಡಿಕ್ಕಿ ಹೊಡಿತಾನೆ. ಆ ವ್ಯಕ್ತಿ ಕೈಯಲ್ಲಿ ಒಂದು ಮಡಿಕೆ ಇರುತ್ತೆ, ಅದರಲ್ಲಿ ಬೂದಿ ಇರುತ್ತೆ. ಅದು ಕೆಳಗೆ ಬಿದ್ದು ಒಡೆದೋಗುತ್ತೆ. ಆದ್ರೆ ಆ ವ್ಯಕ್ತಿ ಲೀಲಾಗೆ ಒಂದು ಮಾತನ್ನ ಹೇಳಲ್ಲ. ಅವನು ತನ್ನ ಆಸ್ತಿಗಳನ್ನ ತನ್ನ ಬ್ಯಾಗ್ ಅಲ್ಲಿ ತುಂಬಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ.
ಇದನ್ನು ನೋಡಿ ಲೀಲಾಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಗುರುಜಿಗೆ, ನನ್ನ ಲೈಫೇ ಚೆನ್ನಾಗಿಲ್ಲ, ನನ್ನ ಕಾಂಟ್ಯಾಕ್ಟ್ ನಲ್ಲಿ ಯಾರೆಲ್ಲ ಬರ್ತಾರೋ ಅವರ ಜೊತೆ ಕೆಟ್ಟದ್ದೇ ಆಗುತ್ತೆ, ನೀವು ಕೂಡ ನನ್ನ ಜೊತೆ ಇರಬೇಡಿ, ಹೇಗಂದ್ರೆ ನಿಮಗೂ ಕೆಟ್ಟದಾಗಬಹುದು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಲೀಲಾ ಪರಿಸ್ಥಿತಿ ನೋಡಿ ಗುರುಜಿಗೂ ಬೇಜಾರಾಗುತ್ತೆ. ಅವನು ಆಕೆನ ಆ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತಾನೆ ಮತ್ತು ಆತನಿಗೆ ಸಾರಿ ಕೇಳ್ತಾನೆ. ನಮ್ಮಿಂದಾಗಿ ನಿಮ್ಮ ಮಡಿಕೆ ಬಿದ್ದೋಯ್ತು, ಸಾರಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ವ್ಯಕ್ತಿ ಗುರುಜಿಗೆ ಏನು ಹೇಳಲ್ಲ, ಪರವಾಗಿಲ್ಲ ನೀವು ಹೋಗಿ ಅಂತ ಹೇಳ್ತಾನೆ. ಆದ್ರೆ ಲೀಲಾ ಮನಸ್ಸಲ್ಲಿ ಗಿಲ್ಟ್ ಇರುತ್ತೆ. ಅದಕ್ಕೆ ಆಕೆ ಹೋಗಿ ಆ ವ್ಯಕ್ತಿಗೆ ಸಾರಿ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಆ ವ್ಯಕ್ತಿಗೆ ಅಳು ಬರುತ್ತೆ. ಈಗ ಆ ವ್ಯಕ್ತಿ ತನ್ನ ಬಗ್ಗೆ ಲೀಲಾಗೆ ಹೇಳ್ತಾನೆ, ನನಗೆ ನನ್ನ ವೈಫ್ ಅಂದ್ರೆ ತುಂಬಾ ಇಷ್ಟ ಇತ್ತು, ಆದ್ರೆ ಆಕೆ ಯಾವತ್ತೂ ಸೀರೆ ಉಟ್ಕೋತಿದ್ದಿಲ್ಲ, ಹೇಗಂದ್ರೆ ಆಕೆಗೆ ಸೀರೆ ಅಂದ್ರೆ ಇರಿಟೇಷನ್ ಆಗ್ತಿತ್ತು. ಅದಕ್ಕೆ ಆಕೆ ಒಂದು ದಿನ ನನಗೆ ಇಷ್ಟ ಆದ ಒಂದು ವೈಟ್ ಕಲರ್ ಬಟ್ಟೆನ ಉಟ್ಕೊಂಡಿದ್ಲು. ಅದರಲ್ಲಿ ಆಕೆನ ನೋಡೋದು ನನಗೆ ತುಂಬಾ ಇಷ್ಟವಾಗಿತ್ತು. ನಾವು ತುಂಬಾ ಪ್ರೀತಿಯಿಂದ ಜೀವನ ಮಾಡ್ತಿದ್ವಿ. ಅದೇ ಟೈಮಲ್ಲಿ ನಮಗೆ ಒಂದು ಮಗು ಆಯ್ತು. ಆಕೆ ಮಗುನ ನೋಡ್ಕೊಳ್ಳೋದ್ರಲ್ಲಿ ತುಂಬಾ ಬ್ಯುಸಿ ಆಗಿರ್ತಿದ್ಲು, ನಾನು ಕೂಡ ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿರ್ತಿದ್ದೆ. ನಾವು ಒಬ್ಬರ ಬಗ್ಗೆ ಒಬ್ಬರು ಗಮನ ಕೊಡಲಿಲ್ಲ. ಇನ್ನು ಅದೇ ಟೈಮಲ್ಲಿ ನನ್ನ ವೈಫ್ಗೆ ಒಂದು ಡೇಂಜರಸ್ ಡಿಸೀಸ್ ಆಗಿತ್ತು. ಅದರ ಬಗ್ಗೆ ನನಗೆ ಗೊತ್ತಿದ್ದಿಲ್ಲ. ಇನ್ನು ನಮಗೆ ಅದರ ಬಗ್ಗೆ ಗೊತ್ತಾದಾಗ ನಾವು ಡಾಕ್ಟರ್ ಹತ್ರ ಹೋದ್ವಿ. ಆದ್ರೆ ಅಷ್ಟೊತ್ತಿಗೆ ಅದು ಲಾಸ್ಟ್ ಸ್ಟೇಜ್ಗೆ ಬಂದಿತ್ತು. ಇದರಿಂದ ಆಕೆ ಸತ್ತೋದ್ಲು. ನಾನು ಆಕೆನ ಚೆನ್ನಾಗಿ ನೋಡ್ಕೊಂಡಿದ್ರೆ ಇವತ್ತು ಆಕೆ ಜೀವಂತವಾಗಿರ್ತಿದ್ಲು. ಇದಕ್ಕೆಲ್ಲ ನಾನೇ ಕಾರಣ ಅಂತ ಜೋರಾಗಿ ಹೇಳ್ತಿರ್ತಾನೆ. ಇದನ್ನ ನೋಡಿ ಲೀಲಾ ಮತ್ತು ಗುರುಜಿಗೆ ಅವನ ಬಗ್ಗೆ ಕನಿಕರ ಬರುತ್ತೆ. ಅದಕ್ಕೆ ಅವರು ಅವನನ್ನ ಒಬ್ಬ ಪೂಜಾರಿ ಹತ್ರ ಕರ್ಕೊಂಡು ಹೋಗ್ತಾನೆ ಮತ್ತು ಅವನ ಹತ್ರ ಇದ್ದ ಅವನ ಹೆಂಡತಿಯ ಅಸ್ಥಿಗೆಗಳನ್ನ ವಿಸರ್ಜನೆ ಮಾಡೋಕೆ ಅವನಿಗೆ ಹೆಲ್ಪ್ ಮಾಡ್ತಾರೆ. ಈಗ ಆ ವ್ಯಕ್ತಿ ತನ್ನ ಹೆಂಡತಿಯ ಅಸ್ಥಿಗೆಗಳನ್ನ ವಿಸರ್ಜನೆ ಮಾಡಿದ ಮೇಲೆ ಅಲ್ಲಿಂದ ಶಾಂತಿಯಿಂದ ಹೋಗ್ತಾನೆ. ಅದೇ ಟೈಮಲ್ಲಿ ತಮಿಳ್ ಅಸೋಸಿಯೇಷನ್ ಕಡೆಯವರು ಗುರುಜಿಗೆ ಕಾಲ್ ಮಾಡ್ತಾರೆ ಮತ್ತು ಗುರುಜಿಗೆ ಲೀಲಾನ ಹುಡ್ಕೊಂಡು ಕೆಲವು ಜನ ಇಲ್ಲಿಗೆ ಬಂದಿದ್ರು. ನೀವು ಆಕೆನ ಆ ಘಾಟಲ್ಲಿ ಬಿಟ್ಬಿಡಿ, ಅವರು ಆಕೆ ಜೊತೆ ಜಾಯ್ನ್ ಆಗ್ತಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಗುರುಜಿ ಲೀಲಾಗೆ ತಕ್ಷಣ ಈ ವಿಷಯನ ಹೇಳ್ತಾನೆ. ಆದ್ರೆ ಲೀಲಾ ಇದರಿಂದ ಬೇಜಾರಾಗ್ತಾಳೆ. ಇದು ಗುರುಜಿಗೆ ಅರ್ಥವಾಗುತ್ತೆ. ಆದ್ರೂ ಅವನು ಲೀಲಾಗೆ ಅದರ ಬಗ್ಗೆ ಕೇಳೋಕೆ ಧೈರ್ಯ ಮಾಡಲ್ಲ. ಗುರುಜಿ ಲೀಲಾಗೆ, ನಾನು ನಿನ್ನ ಘಾಟಲ್ಲಿ ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಲೀಲಾ, ಇಲ್ಲ, ನಾನೊಬ್ಬಳೇ ಹೋಗ್ತೀನಿ, ಅವರು ನಿಮ್ಮನ್ನ ನನ್ನ ಜೊತೆ ನೋಡಿದ್ರೆ ಮಾತಾಡ್ಕೋತಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಗುರುಜಿಗೂ ಸರಿ ಅಂತ ಅನಿಸುತ್ತೆ. ಅದಕ್ಕೆ ಆತ ಲೀಲಾಗೆ, ನೀನೊಬ್ಬಳೆ ಅಲ್ಲಿಗೆ ಹೋಗು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಗುರುಜಿ ಅಲ್ಲಿಂದ ಹೋಗ್ತಾನೆ. ಆದ್ರೆ ಲೀಲಾ ಮಾತ್ರ ಅಲ್ಲಿಂದ ಅಲ್ಲಾಡಲ್ಲ, ಆಕೆ ಅಲ್ಲೇ ನಿಂತಿರ್ತಾಳೆ. ಈಗ ಸೀನ್ ಇಲ್ಲಿಂದ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ನಮಗೆ ಲೀಲಾ ಸಣ್ಣವಳ ಇದ್ದಾಗಿನ ದೃಶ್ಯ ತೋರಿಸ್ತಾರೆ. ಇಲ್ಲಿ ಲೀಲಾ ತಂದೆ ಒಬ್ಬ ಪೇಂಟರ್ ಆಗಿರ್ತಾನೆ. ಈತ ಒಂದು ಟೆಂಪಲ್ ಗೆ ಪೇಂಟ್ ಹೊಡಿತಿರ್ತಾನೆ. ಇದನ್ನ ನೋಡಿ ಲೀಲಾ ತನ್ನ ತಂದೆ ಜೊತೆ ಮಾತಾಡ್ತಾಳೆ. ಇಲ್ಲಿ ಲೀಲಾ ತುಂಬಾ ಖುಷಿಯಾಗಿರ್ತಾಳೆ. ಈಗ ಸ್ಟೋರಿ ಅಲ್ಲಿಂದ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಲೀಲಾ ಒಬ್ಬಳೇ ಕೂತ್ಕೊಂಡಿರ್ತಾಳೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಶೆಟ್ಟಿ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಈತ ಬಂದು ಲೀಲಾ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆತ ಎಷ್ಟೇ ಹೊತ್ತು ಮಾತಾಡಿದ್ರು ಲೀಲಾ ಮಾತ್ರ ಅವನಿಗೆ ಉತ್ತರನೇ ಕೊಡ್ತಿರಲ್ಲ. ಆಗ ಅವನಿಗೆ ಸಾಕಾಗಿ ಅವನು ಲೀಲಾ ಮುಂದೆ ಕೂತ್ಕೋತಾನೆ. ಇದನ್ನ ನೋಡಿ ಲೀಲಾಗೆ ತುಂಬಾ ಅಳು ಬರುತ್ತೆ. ಶೆಟ್ಟಿ ಲೀಲಾನ ನೋಡಿ ಈಕೆ ತನ್ನಿಂದಾಗಿನೇ ಅಳ್ತಿದ್ದಾಳೆ ಅಂತ ಅನ್ಕೊಂಡು ಆಕೆಗೆ ಸಾರಿ ಕೇಳ್ತಾನೆ. ನಾನು ನಿನಗೆ ಹೆಲ್ಪ್ ಮಾಡ್ಬೇಕಂತ ಮಾತಾಡ್ತಿದ್ದೆ, ಇದರಲ್ಲಿ ಬೇರೆ ಯಾವ ವಿಷಯ ಇಲ್ಲ ಅಂತ ಹೇಳ್ತಾನೆ. ಈಗ ಸೀನಲ್ಲಿಂದ ಗುರುಜಿ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ತಮಿಳ್ ಅಸೋಸಿಯೇಷನ್ ಅವರು ಮತ್ತೆ ಗುರುಜಿಗೆ ಕಾಲ್ ಮಾಡ್ತಾರೆ ಮತ್ತು ಲೀಲಾ ಇಲ್ಲಿವರೆಗೆ ಘಾಟ್ಗೆ ಬಂದಿಲ್ಲ, ಆಕೆ ಎಲ್ಲಿದ್ದಾಳೆ ಅಂತ ಕೇಳ್ತಾರೆ. ಇದನ್ನ ಕೇಳಿ ಗುರುಜಿಗೆ ಶಾಕ್ ಆಗುತ್ತೆ. ಆತ ಲೀಲಾ ಅಲ್ಲಿಗೆ ಬಂದಿಲ್ಲ ಅಂದ್ರೆ ಎಲ್ಲಿಗೆ ಹೋಗಿರ್ಬೋದು ಅಂತ ತಾನೇ ಘಾಟ್ಗೆ ಹೋಗಿ ನೋಡ್ತಾನೆ. ಆದ್ರೆ ಈ ಕಡೆ ಲೀಲಾ ಶೆಟ್ಟಿ ಜೊತೆ ಇರ್ತಾಳೆ. ಹಾಗೆ ಶೆಟ್ಟಿಗೆ ಈಗ ತಾನೇ ನನಗೆ ಒಬ್ಬ ವ್ಯಕ್ತಿ ಸಿಕ್ಕಿದ್ದ. ಆತ ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಿದ್ದ, ಆದ್ರೆ ನಾನು ಅವನನ್ನ ಬಿಟ್ಬಿಟ್ಟೆ. ಈಗ ಅವನನ್ನ ಎಲ್ಲಿ ಹುಡುಕ್ಬೇಕಂತ ಗೊತ್ತಾಗ್ತಿಲ್ಲ. ಇನ್ನು ಆತ ನನ್ನನ್ನ ಹುಡ್ಕೊಂಡು ಕೂಡ ಬರಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಶೆಟ್ಟಿ ಲೀಲಾಗೆ, ನೀನು ಚಿಂತೆ ಮಾಡಬೇಡ, ನಾನು ನಿನಗೆ ಆ ವ್ಯಕ್ತಿನ ಹುಡ್ಕೋಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಇವರಿಬ್ಬರು ಸೇರಿ ಗುರುಜಿನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಅದೇ ಟೈಮಲ್ಲಿ ಲೀಲಾಗೆ ಒಬ್ಬ ವ್ಯಕ್ತಿ ಕಾಣ್ತಾನೆ. ಇದೇ ವ್ಯಕ್ತಿ ಲೀಲಾ ಬ್ಯಾಗ್ ಮತ್ತು ಪರ್ಸ್ ನ ಕಳ್ಳತನ ಮಾಡಿರ್ತಾನೆ. ಅದಕ್ಕೆ ಲೀಲಾ ಆ ವ್ಯಕ್ತಿನ ಹಿಡಿಬೇಕಂತ ಅವನ ಹಿಂದೆ ಓಡ್ತಾಳೆ. ಶೆಟ್ಟಿ ಕೂಡ ಲೀಲಾ ಹಿಂದೆ ಓಡ್ತಾನೆ. ಈಗ ಇವರು ಓಡ್ತಾ ಓಡ್ತಾ ಒಂದು ಜಾಗಕ್ಕೆ ಬರ್ತಾರೆ. ಇಲ್ಲಿ ಲೀಲಾ ಗ್ರೂಪ್ ಕಡೆಯವರು ಇರ್ತಾರೆ. ಅಲ್ಲಿ ಗುರುಜಿ ಕೂಡ ಇರ್ತಾನೆ. ಲೀಲಾ ಗುರುಜಿನ ನೋಡಿ ತುಂಬಾ ಖುಷಿ ಆಗ್ತಾಳೆ. ಆಗ ಗುರುಜಿ ಏನು ಮಾತಾಡದೆ ಆಕೆ ಕೈಯನ್ನು ಹಿಡ್ಕೊಂಡು ಘಾಟ್ಗೆ ಕರ್ಕೊಂಡು ಹೋಗ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಶೆಟ್ಟಿ ಕೂಡ ಬರ್ತಾನೆ. ಶೆಟ್ಟಿ ಆ ಕಳ್ಳನನ್ನ ಹಿಡಿದು ಆಕೆ ಪರ್ಸ್ ನ ತಗೊಂಡಿರ್ತಾನೆ. ಅವನು ಇಲ್ಲಿ ಬಂದು ಲೀಲಾಗೆ ತನ್ನ ಪರ್ಸ್ ನ ಕೊಡ್ತಾನೆ. ಆಗ ಗುರುಜಿ ಲೀಲಾಗೆ, ಇನ್ನೂ ಗಂಗಾ ಆರತಿಗೆ ತುಂಬಾ ಟೈಮ್ ಇದೆ, ಅದಕ್ಕೆ ನಾವು ಅದಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ತಾನೆ. ಲೀಲಾ ಕೂಡ ಅದಕ್ಕೆ ಒಪ್ಕೋತಾಳೆ. ಆಗ ಅವರು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಲಾಡ್ಜ್ಗೆ ಹೋಗ್ತಾರೆ. ಇನ್ನು ಅದೇ ಟೈಮಲ್ಲಿ ತಮಿಳ್ ಅಸೋಸಿಯೇಷನ್ ಅಲ್ಲಿದ್ದ ವ್ಯಕ್ತಿ ಇವರನ್ನ ಫಾಲೋ ಮಾಡ್ತಿರ್ತಾನೆ. ಈಗ ಇವರು ರೂಮ್ ಒಳಗೆ ಬರ್ತಾರೆ. ಇಲ್ಲಿ ಗುರುಜಿ ಫ್ರೆಶ್ ಅಪ್ ಆಗ್ತಿರ್ತಾನೆ. ಅದೇ ಟೈಮಲ್ಲಿ ಜಾನ್ಕಿ ಗುರುಜಿ ಫೋನ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಗುರುಜಿ ಬಾತ್ರೂಮ್ ನಲ್ಲಿದ್ದರಿಂದ ಲೀಲಾ ಅವನ ಫೋನ್ ರಿಸೀವ್ ಮಾಡ್ತಾಳೆ. ಇಲ್ಲಿ ಜಾನ್ಕಿ ಮತ್ತು ಲೀಲಾ ತುಂಬಾ ಹೊತ್ತು ಮಾತಾಡ್ತಾರೆ. ಜಾನ್ಕಿ ಲೀಲಾಗೆ, ನಾನು ನಿಮ್ಮನ್ನ ನೋಡ್ಬೇಕು ಅಂತ ಹೇಳ್ತಾಳೆ. ಲೀಲಾ ಕೂಡ ತುಂಬಾ ಖುಷಿ ಆಗ್ತಾಳೆ. ಆಕೆ ಜಾನ್ಕಿಗೆ, ನಾನು ಕೂಡ ನಿಮ್ಮನ್ನ ನೋಡ್ಬೇಕು ಅಂತ ಹೇಳ್ತಾಳೆ. ಇನ್ನು ಈಗ ಸ್ವಲ್ಪ ಹೊತ್ತಾದ್ಮೇಲೆ ಗುರುಜಿ ಮತ್ತು ಲೀಲಾ ಇಬ್ಬರು ರೆಡಿಯಾಗಿ ಗಂಗಾ ಆರತಿನ ನೋಡೋಕೆ ಹೋಗ್ತಾರೆ. ಆದ್ರೆ ಇವರು ಗಂಗಾ ಆರತಿಗೆ ಹೋಗೋ ಮುಂಚೆ ತುಂಬಾ ಹೊತ್ತು ಸುತ್ತಾಡ್ತಾರೆ ಮತ್ತು ಶಾಪಿಂಗ್ ಕೂಡ ಮಾಡ್ತಾರೆ. ಆಮೇಲೆ ಹೋಗಿ ಇವರು ಗಂಗಾ ಆರತಿನ ನೋಡ್ತಾರೆ. ಗಂಗಾ ಆರತಿ ನೋಡಿದ ಮೇಲೆ ಮತ್ತೆ ಇವರು ಘಾಟ್ನ ಸುತ್ತೋಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಅದೇ ಟೈಮಲ್ಲಿ ಬೆಳಗ್ಗೆ ಹೂ ಮಾರೋಕೆ ಬಂದ ಅದೇ ಹುಡುಗಿ ಲೀಲಾ ಹತ್ರ ಬರ್ತಾಳೆ. ಈ ಸಾರಿ ಲೀಲಾ ಆಕೆಯಿಂದ ಎಲ್ಲ ಹೂವನ್ನ ತಗೋತಾಳೆ ಮತ್ತು ಆ ಎಲ್ಲ ಹೂವನ್ನ ಆರತಿಯಲ್ಲಿಟ್ಟು ಗಂಗಾ ನದಿಯಲ್ಲಿ ಬಿಡ್ತಾಳೆ. ಈಗ ಸಿನಿಲಿಂದ ಜಾನ್ಕಿ ಕಡೆ ಶಿಫ್ಟ್ ಆಗುತ್ತೆ. ಈಕೆ ತನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಿರ್ತಾಳೆ. ಜಾನ್ಕಿ ತನ್ನ ಹಸ್ಬೆಂಡ್ಗೆ ಅಪ್ಪನ ಬಿಹೇವಿಯರ್ ನಲ್ಲಿ ತುಂಬಾ ಡಿಫರೆನ್ಸ್ ಕಾಣ್ತಾ ಇದೆ. ಅವರಿಗೆ ಆ ಮಹಿಳೆ ಇಷ್ಟ ಆದ್ರೆ ಅವರಿಬ್ಬರ ಮದುವೆ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಆತ, ನಿನ್ನಿಷ್ಟ, ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಅಂತ ಹೇಳ್ತಾನೆ. ಈಗ ಸೀನ್ ಮತ್ತೆ ಗುರುಜಿ ಮತ್ತು ಲೀಲಾ ಕಡೆ ಶಿಫ್ಟ್ ಆಗುತ್ತೆ. ಇವರಿಬ್ಬರು ಇಲ್ಲಿ ಊಟ ಮಾಡ್ತಿರ್ತಾರೆ.
ಇನ್ನು ಊಟ ಆದ್ಮೇಲೆ ಇವರು ಘಾಟಲ್ಲಿ ಗಂಗಾ ನದಿಯನ್ನ ನೋಡ್ತಾ ಕೂತಿರ್ತಾರೆ. ಅದೇ ಟೈಮಲ್ಲಿ ಅಲ್ಲೇ ಪಕ್ಕದಲ್ಲಿ ಕೂತಿದ್ದ ಒಬ್ಬ ಫಾರಿನ್ ವ್ಯಕ್ತಿ ಗಿಟಾರ್ ಬಾರಿಸ್ತಿರ್ತಾನೆ. ಇದನ್ನ ನೋಡಿ ಗುರುಜಿಗೆ ಏನೋ ನೆನಪಾಗುತ್ತೆ. ಅವನು ಆ ವ್ಯಕ್ತಿ ಹತ್ರ ಹೋಗ್ತಾನೆ ಮತ್ತು ಆತನಿಗೆ ತನ್ನ ಒಂದು ರಿಕ್ವೆಸ್ಟ್ ನ ಮಾಡ್ತಾನೆ. ಆಗ ವ್ಯಕ್ತಿ ಲೀಲಾನ ತನ್ನ ಹತ್ರ ಕರೀತಾನೆ ಮತ್ತು ಆಕೆಗೆ ನಾವು ಹಾಡಾಡ್ತೀವಿ, ನೀವು ಡ್ಯಾನ್ಸ್ ಮಾಡ್ತೀರಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಲೀಲಾ ಗುರುಜಿ ಕಡೆ ನೋಡ್ತಾಳೆ. ಆಗ ಗುರುಜಿ ಮಾಡು ಅಂತ ಹೇಳ್ತಾನೆ. ಈಗ ಲೀಲಾ ತುಂಬಾ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾಳೆ, ಏಕೆಂದ್ರೆ ಆಕೆಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಲೀಲಾ ತನ್ನ ಪೂರ್ತಿ ಜೀವನದಲ್ಲಿ ಇಷ್ಟೊಂದು ಖುಷಿಯಾಗಿರಲ್ಲ, ಆದ್ರೆ ಲೀಲಾಗೆ ಸಿಕ್ಕ ಕೆಲವೇ ಗಂಟೆಗಳಲ್ಲಿ ಆಕೆ ತುಂಬಾ ಖುಷಿ ಪಟ್ಟಿರ್ತಾಳೆ. ಈಗ ಅವರು ಅಲ್ಲಿಂದ ಬೆಳಿಗ್ಗೆ ಚಾಯ್ ಮಾಡ್ತಿದ್ದ ಅದೇ ವ್ಯಕ್ತಿ ಹತ್ರ ಹೋಗ್ತಾನೆ. ಈತ ಇಲ್ಲಿ ಕುಡಿತಾ ಕೂತಿರ್ತಾನೆ. ಈತ ಗುರುಜಿ ಮತ್ತು ಲೀಲಾನ ಒಟ್ಟಿಗೆ ನೋಡಿ ಅವರ ಬಗ್ಗೆ ನಿಮ್ಮಲ್ಲಿ ಏನಾದ್ರೂ ನಡೀತಿದೇನಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಇವರಿಬ್ಬರು ಲೈಟ್ ಆಗಿ ಸ್ಮೈಲ್ ಮಾಡ್ತಾರೆ. ಅವನ ಪ್ರಶ್ನೆಗೆ ಉತ್ತರನೇ ಕೊಡಲ್ಲ. ಈಗ ಗುರುಜಿ ಲೀಲಾನ ಅಲ್ಲೇ ನಡೀತಿದ್ದ ಒಂದು ಜಾತ್ರೆಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿವರು ಜಾಯಿಂಟ್ ಫಿಲ್ಮ್ ಅಲ್ಲಿ ಕೂತ್ಕೋತಾರೆ. ಲೀಲಾ ತುಂಬಾ ಖುಷಿಯಾಗಿರ್ತಾಳೆ, ಆಕೆ ಸ್ಮೈಲ್ ಮಾಡ್ತಿರ್ತಾಳೆ. ಅದೇ ಟೈಮಲ್ಲಿ ಆ ತಮಿಳ್ ಅಸೋಸಿಯೇಷನ್ ನ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಈತ ಬಂದು ಗುರುಜಿಗೆ ನೀನು ಆಕೆನ ಲಾಡ್ಜ್ಗೆ ಕರ್ಕೊಂಡು ಹೋಗಿದ್ದೆ, ಅಷ್ಟಕ್ಕೂ ನಿಮ್ಮ ನಡುವೆ ಏನ್ ನಡೀತಾ ಇದೆ ಅಂತ ಕೇಳ್ತಾನೆ. ಆದ್ರೆ ಗುರುಜಿ ಅವನಿಗೆ ಕೂಡ ನೇರವಾಗಿ ಉತ್ತರ ಕೊಡಲ್ಲ. ಅವನಿಗೆ ಕನ್ಫ್ಯೂಸ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ಆಮೇಲೆ ಗುರುಜಿ ಲೀಲಾನ ನದಿ ದಂಡೆ ಹತ್ರ ಕರ್ಕೊಂಡು ಹೋಗ್ತಾನೆ ಮತ್ತು ಅಲ್ಲಿದ್ದ ಒಂದು ಬೋಟ್ ಮೇಲೆ ಏರಿ ಕೂತ್ಕೋತಾರೆ. ಇಲ್ಲಿ ಇವರು ತುಂಬಾ ಹೊತ್ತು ಮಾತಾಡ್ತಾರೆ. ಇವರು ಮಾತಾಡ್ತಾ ಇವರಿಗೆ ನಿದ್ದೆ ಬರುತ್ತೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಬೆಳಗ್ಗೆ ಆಗುತ್ತೆ. ಲೀಲಾಗೆ ಎಚ್ಚರಿಕೆ ಆಗಿರುತ್ತೆ. ಆಕೆ ಗುರುಜಿ ಕಡೆ ನೋಡ್ತಾಳೆ ಮತ್ತು ಗುರುಜಿ ತಲೆನ ಸವರ್ತಿರ್ತಾಳೆ. ಅದೇ ಟೈಮಲ್ಲಿ ಗುರುಜಿಗೂ ಕೂಡ ಎಚ್ಚರಿಕೆ ಆಗುತ್ತೆ. ಆದ್ರೆ ಇದು ಗುರುಜಿ ಕನಸಾಗಿರುತ್ತೆ. ಈಗ ಗುರುಜಿ ಎದ್ದು ಲೀಲಾನ ನೋಡ್ತಾನೆ. ಆತ ಲೀಲಾನ ಎಬ್ಸೋಕೆ ಟ್ರೈ ಮಾಡ್ತಾನೆ, ಆದ್ರೆ ಲೀಲಾ ಮಾತ್ರ ಎಚ್ಚರಿಕೆ ಆಗಲ್ಲ. ಗುರುಜಿ ಆಕೆನ ಎಬ್ಸೋಕೆ ತುಂಬಾ ಟ್ರೈ ಮಾಡ್ತಾನೆ, ಆದ್ರೆ ಆಕೆ ಬಾಡಿ ಮಾತ್ರ ತಣ್ಣಗಾಗಿರುತ್ತೆ. ಇದರಿಂದ ಗುರುಜಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಆತ ಸೀದಾ ಎದ್ದು ಹೋಗಿ ಚಾಯ್ ತಗೊಂಡು ಬರ್ತಾನೆ. ಆದ್ರೆ ಗುರುಜಿ ಚಾಯ್ ತಗೊಂಡು ಆ ಕಡೆ ತಿರುಗಿದಾಗ ಅಲ್ಲಿ ಎಲ್ಲಾ ಜನ ಸೇರಿರ್ತಾರೆ ಮತ್ತು ಅಲ್ಲಿ ಪೊಲೀಸರು ಕೂಡ ಬಂದಿರ್ತಾರೆ. ಅಂದ್ರೆ ಲೀಲಾ ಇಲ್ಲಿ ಸತ್ತೋಗಿರ್ತಾಳೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಜಾನ್ಕಿ ಕೂಡ ಅಲ್ಲಿಗೆ ಬರ್ತಾಳೆ. ಈಕೆ ಲೀಲಾನ ನೋಡಿ ಶಾಕ್ ಆಗ್ತಾಳೆ. ಜಾನ್ಕಿ ತನ್ನ ತಂದೆ ಕಡೆ ನೋಡ್ತಾಳೆ. ಈತ ಸೈಲೆಂಟ್ ಆಗಿ ಕೂತಿರ್ತಾನೆ. ಸ್ವಲ್ಪ ಹೊತ್ತಿನ ಮುಂಚೆ ತನ್ನ ಜೊತೆ ತುಂಬಾ ನಕ್ಕೊಂತ ಮಾತಾಡಿದ್ದ ತನ್ನ ತಂದೆ ಈಗ ಸೈಲೆಂಟ್ ಆಗಿ ಕೂತಿರ್ತಾನೆ. ಇದನ್ನು ನೋಡಿ ಜಾನ್ಕಿಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಹೋಗಿ ತನ್ನ ತಂದೆ ಪಕ್ಕದಲ್ಲಿ ಕೂತ್ಕೋತಾಳೆ. ಇನ್ನು ಈಗ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಲೀಲಾ ಅಂತಿಮ ಸಂಸ್ಕಾರ ಕೂಡ ಮಾಡ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.